ವೇದಿಕೆ ಮೇಲೆ ಕುಸಿದು ಬಿದ್ದ ನಟ ರವಿಚಂದ್ರನ್ ಕಣ್ಣೀರು ಹಾಕಿದ ಪತ್ನಿ. ಹೌದು ಸ್ನೇಹಿತರೆ, ಒಂದು ಇದ್ದಕ್ಕಿದ್ದ ಹಾಗೆ ಒಂದು ವೇದಿಕೆ ಮೇಲೆ ನಟ ರವಿಚಂದ್ರನ್ ಅವರು ಕುಸಿದು ಬಿದ್ದಿದ್ದಾರಂತೆ. ಸೊ ಒಂದು ಪತ್ನಿ, ಫ್ಯಾಮಿಲಿ ಹಾಗೆ ಒಂದು ಕಣ್ಣೀರನ್ನು ಹಾಕಿದ್ದಂತೆ. ಅಷ್ಟಕ್ಕೂ ಏನಾಯಿತು ರವಿಚಂದ್ರನ್ ಅವರಿಗೆ, ಯಾಕೆ ಒಂದು ಕುಸಿದು ಬಿದ್ದರು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರವಿಚಂದ್ರನ್ರವರ ಬಗ್ಗೆ ನಿಮಗೆ ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ನಾವು ರವಿಚಂದ್ರನ್ರವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ತುಂಬ ಒಬ್ಬ ಸರಳ ಸ್ವಾಭಾವಿಕ ವ್ಯಕ್ತಿ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಕನ್ನಡ ಇಂಡಸ್ಟ್ರಿಗಾಗಿ ಏನಾದರೂ ಮಾಡಬೇಕು, ಸೊ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಏನಾದರೂ ಹೊಸದನ್ನು ತರಬೇಕು ಅನ್ನೋದನ್ನು ತುಂಬ ಒಂದು ಶ್ರಮ ಪಟ್ಟಂಥ ವ್ಯಕ್ತಿ ಇವರು. ಸೊ ಯಾಕಪ್ಪ ಅಂತಂದರೆ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದಿನ ದಿನಗಳ ಕಾಲದಲ್ಲಿ ಸೊ ತುಂಬಾ ಒಂದು ಶ್ರಮಿಸಿದ ವ್ಯಕ್ತಿ, ಕನ್ನಡ ಇಂಡಸ್ಟ್ರಿಗಾಗಿ ತುಂಬಾ ಒಂದು ಶ್ರಮಿಸಿದ ವ್ಯಕ್ತಿ ಇವರು ಅಂತಕ್ಕಂಥದ್ದನ್ನು ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ, ತುಂಬಾ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು ಹಿಟ್ ಆಗಲಿ, ಒಂದು ಯಾವುದೇ ರೀತಿಯ ಒಂದು ಅವರ ಮೂವಿ ಫ್ಲಾಪ್ ಆಗಲಿ, ಸೊ ಯಾವುದಕ್ಕೂ ಎದೆಗುಂದದೆ ಸೊ ಆ ಮೂವಿಗಳನ್ನು ಮಾಡೋದು ಒಂದು ಇವರ ಸ್ಟೈಲ್ ಆಗಿತ್ತು. ಸೊ ಎಷ್ಟೋ ಒಂದು ಫೇಲ್ಯೂರ್ ಮೂವಿಗಳನ್ನು ಕೂಡ ಇವರು ನೋಡಿದ್ದಾರೆ. ಸೊ ಸಾಕಷ್ಟು ಒಳ್ಳೆಯ ಮೂವಿಗಳನ್ನು ಕೂಡ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಪ್ರೇಮ ಲೋಕ ಆಗಿರ್ಬೋದು, ತುಂಬಾ ಸಿನಿಮಾಗಳನ್ನು ಇವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಪ್ರೇಮ ಲೋಕದಂಥ ಸಿನಿಮಾ ಇಂದಿಗೂ ಕೂಡ ಯಾವುದೇ ಒಂದು ಮುಂದಿನ ದಿನಮಾನಗಳಲ್ಲಿ ಅಂಥ ಸಿನಿಮಾ ಬರೋದಿಲ್ಲ ಅಂತಕ್ಕಂಥದ್ದು ಇವರ ಒಂದು ನಿಲುವಾಗಿತ್ತು. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಒಂದು ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದ್ರು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಈಗಿನ ಮುಖ್ಯಮಂತ್ರಿ ಆದಂತಹ ಒಂದು ಡಿ ಕೆ ಶಿವಕುಮಾರ್ ಕೂಡ ಆ ಒಂದು ಪಾಲ್ಗೊಂಡಿದ್ದರು ಸಮಾರಂಭದಲ್ಲಿ. ಹಾಗೆ ಈ ಒಂದು ನಟರಾದಂಥ ಒಂದು ನಟ ರವಿಚಂದ್ರ ಆಗಿರ್ಬೋದು, ಹಾಗೆ ಇನ್ನಷ್ಟು ಒಂದಿಷ್ಟು ನಟರು ಅಲ್ಲಿ ಪಾಲ್ಗೊಂಡಿದ್ದರು. ಸೊ ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೈಕನ್ನು ಹಿಡಿದ್ಬಿಟ್ಟು ಮಾತನಾಡಿದ್ರು. ಸೊ ಒಂದು ರವಿಚಂದ್ರನವರ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ರು. ಇಲ್ಲ, ರವಿಚಂದ್ರನ್ ಕೂಡ ತುಂಬ ಶ್ರಮಜೀವಿ, ಸೊ ತುಂಬಾ ಒಂದು ಒಳ್ಳೆಯ ನಟ. ಸೊ ಯಾಕಪ್ಪ ಅಂತಂದರೆ, ಎಷ್ಟೇ ಫೇಲ್ಯೂರ್ ಆದರೂ ಕೂಡ ಅವನ ಜೀವನದಲ್ಲಿ ಅವನು ಎಂದಿಗೂ ಕೂಡ ಕೈ ಬಿಟ್ಟಿಲ್ಲ. ಯಾಕಪ್ಪ ಅಂತಂದರೆ, ಅವನ ಫೇಲ್ಯೂರ್ಗಳನ್ನು ನಾವು ನೋಡಿದ್ದೇವೆ. ಸೊ ಯಾಕಪ್ಪ ಅಂತಂದರೆ, ಅವನು ಮನೆ ಮಠ ಎಲ್ಲವನ್ನ ಮಾರ್ಕೊಳ್ಳೋ ಒಂದು ಹಂತಕ್ಕೆ ಬಂದಿದ್ದ. ಸೊ ಆ ಒಂದು ಹಂತಕ್ಕೆ ಬಂದರೂ ಕೂಡ ಫಿಲ್ಮ್ ಅಂತಕ್ಕಂಥದ್ದನ್ನು ಅವನು ಬಿಡಲಿಲ್ಲ. ಆದರೂ ಕೂಡ ಮತ್ತೆ ಫಿಲ್ಮ್ ಮೇಲೆ ಇನ್ವೆಸ್ಟ್ ಮಾಡ್ದ ಅನ್ನೋ ಮಾತನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ರವಿಚಂದ್ರನ್ ಅವರು ಕೂಡ ಭಾಗಿಯಾಗಿರ್ತಾರೆ. ಹಾಗೆ ರವಿಚಂದ್ರನ್ ಅವರು ಒಂದು ವೇದಿಕೆ ಮೇಲೆ ಮಾತನಾಡ್ತಾ ಹೋಗ್ತಾರೆ. ಸೊ ನಾನು ತುಂಬ ಒಂದು ಫೇಲ್ಯೂರ್ ಆಗಿದ್ದೀನಿ. ಯಾಕಪ್ಪ ಅಂತಂದರೆ, ನಾನು ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದು ನಿಜವೋ, ಎಷ್ಟು ನಿಜವೋ ಅಷ್ಟೇ ಒಂದು ಫೇಲ್ಯೂರ್ ಸಿನಿಮಾಗಳನ್ನು ಕೊಟ್ಟಿದ್ದೇನೆ. ಸೊ ರೀಮೇಕ್ ಸಿನಿಮಾಗಳನ್ನು ಮಾಡಿ ನನ್ನ ಫೇಲ್ಯೂರನ್ನು ನಾನೇ ಬರೆದುಕೊಂಡೆ ಅನ್ನೋ ಮಾತನ್ನು ಕೂಡ ಇಲ್ಲಿ ರವಿಚಂದ್ರನ್ ಅವರು ಹೇಳಿದ್ದಾರೆ. ಸೊ ಯಾಕಪ್ಪ ಅಂತಂದರೆ, ಒಂದು ಈ ರೀಮೇಕ್ ಫಿಲ್ಮ್ಗಳನ್ನು ಮಾಡೋದ್ರಿಂದ ನಾನು ತುಂಬಾ ಲಾಸ್ ಆದೆ. ಸೊ ಯಾವ ರೀತಿಯಾಗಿ ಲಾಸ್ ಆದೆಯಪ್ಪ ಅಂತಂದರೆ, ನನ್ನ ಮನೆಯ ಮಠ ಎಲ್ಲವನ್ನು ಮಾರಿಕೊಂಡೆ, ನನ್ನ ಹೆಂಡತಿ ಮಕ್ಕಳನ್ನು ಇಂದಿಗೂ ಕೂಡ ಬಾಡಿಗೆ ಮನೆಯಲ್ಲಿ ಇಟ್ಟಿದ್ದೆ ಅನ್ನೋದು ಕೂಡ ನನಗೆ ಒಂಥ ಮುಜುಗರ ಆಗುತ್ತೆ ಅನ್ನೋ ಮಾತನ್ನು ರವಿಚಂದ್ರನ್ ಅವರು ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಯಾವುದೇ ಹಠವನ್ನು ಬಿಡದೆ ಸೊ ನಾನು ಸಿನಿಮಾ ಇಂಡಸ್ಟ್ರಿಗಾಗಿ ಮತ್ತೆ ಕೆಲಸ ಮಾಡಿದೆ ಅನ್ನೋ ಮಾತನ್ನು ಒಂದು ರವಿಚಂದ್ರನ್ ಅವರು ಹೇಳಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಅದೇ ವೇದಿಕೆ ಮೇಲೆ ತುಂಬ ಮಾತನಾಡ್ತಾರೆ. ಸೊ ಅದಾದ ನಂತರ ಒಂದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೂಡ ಮಾತನಾಡ್ತಾರೆ. ಆದರೆ ಅಂದಿನ ದಿನಮಾನಗಳಲ್ಲಿ ಯಾರೂ ಕೂಡ ನನ್ನ ಹತ್ರ ಇರಲಿಲ್ಲ. ಸೊ ಯಾರೂ ಕೂಡ ನನ್ನ ಬಳಿ ಬರಲಿಲ್ಲ. ಯಾಕಪ್ಪ ಅಂತಂದರೆ, ನಾನು ಲಾಸಲ್ಲಿರೋದ್ರಿಂದ ಯಾರೂ ಕೂಡ ನಾನು ನಂಬಲಿಲ್ಲ. ಆದರೆ ನಾನು ಸಿನಿಮಾ ಇಂಡಸ್ಟ್ರಿಯನ್ನು ಬಿಡಲಿಲ್ಲ, ಸಿನಿಮಾ ದೇವತೆಯನ್ನು ಬಿಡಲಿಲ್ಲ. ಅವಳು ನನ್ನ ಕೈ ಹಿಡಿದಳು, ಸರಸ್ವತಿ ದೇವತೆ ಅನ್ನೋ ಮಾತನ್ನು ಮತ್ತೆ ರವಿಚಂದ್ರನ್ ಅವರು ಹೇಳಿದ್ದಾರೆ. ಇಂದಿಗೆ ತುಂಬ ಚೆನ್ನಾಗಿದ್ದೀನಿ ಅನ್ನೋ ಮಾತನ್ನು ಒಂದು ರವಿಚಂದ್ರನ್ ಅವರು ಹೇಳಿದ್ದಾರೆ. ಹಾಗೆ ರವಿಚಂದ್ರನ್ ಅವರು ಮುಂದೆ ಹೇಳ್ತಾ ಬರ್ತಾರೆ, ಸೊ ಅಂದು ನಾನು ಕುಸಿದು ಬಿದ್ದಿದ್ದೆ. ಸೊ ಆ ಕುಸಿದು ಬಿದ್ದಿದ್ದಕ್ಕೆ ನಾನು ಈ ಒಂದು ಕುಸಿದು ಬಿದ್ದೆ, ಆದರೆ ನಾನು ಯಾವುದೇ ರೀತಿಯ ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಮತ್ತೆ ಎದ್ದು ನಿಂತೆ ಅನ್ನೋ ಮಾತನ್ನು ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಸೊ ಒಂದು ವೃತ್ತಿ ಜೀವನದಲ್ಲಿ ತುಂಬಾ ಕುಸಿದು ಬಿದ್ದಿದ್ರು ಅನ್ನೋದನ್ನು ಈ ಒಂದು ವೇದಿಕೆ ಮೂಲಕ ತಿಳಿಸ್ತಾರೆ. ಸೊ ಒಂದು ಕುಸಿದು ಬಿದ್ದಾಗ ಮತ್ತೆ ಎದ್ದು ನಿಲ್ಲಬೇಕು ಅನ್ನೋದು ಒಂದು ರವಿಚಂದ್ರನ್ ಅವರ ಒಂದು ಪಾಠವಾಗಿದೆ. ಅಂದಿನ ದಿನಕ್ಕೆ ಒಂದು ಅವರ ಹೆಂಡತಿ ಆಗಿರ್ಬೋದು ತುಂಬಾ ಕಣ್ಣೀರನ್ನು ಹಾಕಿದ್ರಂತೆ. ಹೆಂಡತಿ ಫ್ಯಾಮಿಲಿ ತುಂಬಾ ಒಂದು ಕಣ್ಣೀರನ್ನು ಹಾಕಿದ್ರಂತೆ. ಇವರು ಕೂಡ ತುಂಬಾ ಕಣ್ಣೀರನ್ನು ಹಾಕಿದ್ರಂತೆ. ಸೊ ಅಷ್ಟೊಂದು ಕುಸಿದು ಬಿದ್ದರೂ ಕೂಡ ಇಂದಿಗೂ ಕೂಡ ಎದ್ದು ನಿಂತಿದ್ದಾರೆ ಅಂದರೆ ಅದು ಅವರ ಮೇಲೆ ಇಟ್ಟಿರ್ತಕ್ಕಂಥ ಅವರಿಗೆ ನಂಬಿಕೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಈ ಒಂದು ರವಿಚಂದ್ರನ್ ಅವರ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.